ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಪುರಸ್ಕೃತರು ಮನೋವೈದ್ಯರಾದ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಈಗಿನ ಕಾಲದಲ್ಲಿ ಎಜುಕೇಶನ್ ಪಡ್ಕೊಳ್ತಾ ಇದ್ದಾರೆ, ಎಜುಕೇಶನ್ ಸಿಗ್ತಾ ಇದೆ, ಅದೇ ಜೀವನ ಶೈಲಿ ಏನಂತ ಗೊತ್ತಿಲ್ಲ. ಎಜುಕೇಶನ್ ಅಲ್ಲದೆ ಬರೀ ಡಿಗ್ರಿ. ಹೌದು, ಈಗಿನ ವಿದ್ಯಾಭ್ಯಾಸವನ್ನು ದಯವಿಟ್ಟು ಎಜುಕೇಷನ್ ಅಂತ ಕರಿಬೇಡಿ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಷ್ಟೇ. ಎಜುಕೇಷನ್ ಅಂತ ಹೆಸರು ಇನ್ನೂ ಉಳಿಸ್ಕೊಂಡಿದ್ದೇವೆ, ಆದ್ರೇನು ಪದವಿ ಅಷ್ಟೇ. ಈಗ ನಾವು ನಿನ್ನೆ ರೀಸೆಂಟ್ ರಿಪೋರ್ಟ್ 53% ಡಿಗ್ರಿ ಮಾಡಿರೋರು ನಿರುದ್ಯೋಗಿಗಳು. ಹೌದು, ಅದೇ SLC ಫೇಲ್ ಆದವರು, 8ನೇ ಕ್ಲಾಸ್ ಓದೋರು ಹೇಗೋ ಕೆಲಸ ಹುಡುಕೊಳ್ತಾರೆ. 20-25 ಸಾವಿರ ಬೆಂಗಳೂರು ಸಂಪಾದನೆ ಮಾಡ್ತಾರೆ. ಯಾವುದೇ ಸಂಬಂಧಗಳು ಸ್ನೇಹಿತ ರೂಪದಲ್ಲಿ ಶುರುವಾಗುತ್ತೆ. ಹೌದು, ನಿಮ್ಮನ್ನು ನೋಡಿ ನಿಮ್ಮ ರೂಪವನ್ನು ನಾನು ಮೆಚ್ಕೊಳ್ತೇನೆ, ಹಾಗೆ ನೀವು ನನ್ನ ನೋಡಿ ನನ್ನ ವ್ಯಕ್ತಿತ್ವವನ್ನು ಮೆಚ್ಕೊಳ್ತೀರಿ ವಿತ್ ಪಾಸಿಟಿವ್ ನೋಟ್. ಆಮೇಲೆ ಏನಾಗುತ್ತೆ, ಬರ್ತಾ ಬರ್ತಾ ನನ್ನಲ್ಲಿ ನಿಮಗೆ ಏನೋ ಕೊರತೆ ಕಾಣಕ್ಕೆ ಶುರುವಾಗುತ್ತೆ. ಹೌದು, ಅಥವಾ ನಿಮ್ಮಲ್ಲಿ ನನಗೇನೋ ಕೊರತೆ ಶುರುವಾಗುತ್ತೆ. ಈಗ ಅಥವಾ ನಂಬಿಕೆ ಹೋಯ್ತಲ್ಲ, ನಾನು ಹೇಳ್ದಂಗೆ ಈ ಹುಡುಗಿ ಕೇಳಬೇಕು, ನಾನು ಹೇಳ್ದಂಗೆ ಈ ಹುಡುಗಿ ಕೇಳಬೇಕು. ಈಗ ಎಷ್ಟೊತ್ತೆ ಮದುವೆ ಆಗ್ತಾರೆ, 2-3-4 ವರ್ಷ, ಆಮೇಲೆ ಮದುವೆ ಆದ 1 ತಿಂಗಳಲ್ಲೇ ಡೈವೋರ್ಸ್. ಹೌದು, ಯಾಕೆಂದರೆ ಹೊಂದಾಣಿಕೆ ಆಗೋದಿಲ್ಲ, ಕೊಟ್ಟು ತೆಗೆದುಕೊಳ್ಳೋ ವ್ಯವಧಾನ ಇಲ್ಲ. ಹೆಚ್ಚು ನಿರೀಕ್ಷೆ ಮಾಡ್ತಾರೆ, ನಿರೀಕ್ಷೆ ಮಟ್ಟಕ್ಕೆ ಹೆಂಡತಿ ಬರೋದಿಲ್ಲ, ನಿರೀಕ್ಷೆ ಮಟ್ಟಕ್ಕೆ ಗಂಡ ಬರೋದಿಲ್ಲ. ಅವಾಗ ಬ್ರೇಕಪ್ ಆಗುತ್ತೆ. ಮದುವೆ ಆಗಿರ್ತಾರೆ, ಆದರೆ ಹೆಂಡತಿ ಗಂಡಿನ ಜೊತೆ ಸಂಸಾರ ಮಾಡಲಿಕ್ಕೆ ಅವ್ರಿಗೆ ಮನಸ್ಸೇ ಆಗೋದಿಲ್ಲ, ಯಾಕೆಂದ್ರೆ ಮನಸ್ಸಿಗೆ ಇದೇ ಕುರಿತಾ ಇರುತ್ತೆ, ರಿಲೇಷನ್ ಬ್ರೇಕಪ್ ಆಗಿದೆ ಕುರಿತಾ ಇರುತ್ತೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ಅದ್ರ ಬಗ್ಗೆ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕಾದ್ರೆ. ಇವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಯಿತು, ತಕ್ಷಣ ನೆಗೆಟಿವ್. ಹಾರ್ಟ್ ಅಟ್ಯಾಕ್ ಆಯಿತು, ನನ್ನ ಜೊತೆ ಮುಗಿತು, ಸ್ಟಂಟ್ ಆಗ್ತಾರಂತೆ, ಅದು ಕೆಲಸ ಮಾಡ್ತೋ ಇಲ್ಲೋ, ಸರ್ಜರಿ ಮಾಡ್ತಾರೆ, ಏನು ಕಾಂಪ್ಲಿಕೇಶನ್ ಆಗುತ್ತೋ. ಅಬ್ದುಲ್ ಕಲಾಂ ಎಷ್ಟು ದೊಡ್ಡ ರಾಷ್ಟ್ರಪತಿ ಆದರು, ಅವ್ರಾಗ ನೀವು ಆಗಬೇಕು ಅಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟರು ಹೇಳಲ್ಲ. ನಿಜ. ಹಾಗೆ ಮೇರಿ ಕ್ಯೂರಿ ಆಗಲಿ, ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ, ಥಾಮಸ್ ಆಲ್ವಾ ಎಡಿಸನ್ ಆಗಲಿ, ಆ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸಿದ್ರು, ಎಷ್ಟು ನೋವನ್ನು ಅನುಭವಿಸಿದ್ರು ಬರ್ತಂದಲ್ಲೇ. ನಮಸ್ಕಾರ ಎಲ್ರಿಗೂ, ಪಾಪಪ್ ಕನ್ನಡಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಮನಸ್ಸನ್ನು ಮರ್ಕಟಕ್ಕೆ ಹೋಲಿಕೆ ಮಾಡಲಾಗುತ್ತೆ. ನಾವು ಮನಸ್ಸನ್ನು ಗೆದ್ದರೆ ಇಡೀ ಪ್ರಪಂಚನೇ ಗೆಲ್ಬೋದಂತೆ. ಇವತ್ತು ನಮ್ಮ ಜೊತೆ ಒಬ್ಬರು ವ್ಯಕ್ತಿ ಇದ್ದಾರೆ. ಇವರು ಕಳೆದ ದಶಕಗಳಿಂದ ಲಕ್ಷಾಂತರ ಜನರ ಮನಸ್ಸನ್ನು ಸಮತೋಲನಕ್ಕೆ ತರೋದಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಪದ್ಮಶ್ರೀ ಪುರಸ್ಕೃತರು ಮನೋವೈದ್ಯರಾದ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಅದ್ರ ಬಗ್ಗೆ ಪ್ರತಿ ಕ್ಷಣ ಪ್ರತಿ ವಿಷಯದಲ್ಲಿ ನಾವು ಪಾಸಿಟಿವ್ ಆಗಿರ್ಬೇಕಾದ್ರೆ. ನೀವು ಇದು ಮಾಡ್ತಾಯಿದ್ರಿ, ನಾವು ಚೆನ್ನಾಗಿ ಮಾಡ್ತೀವಿ, ಈ ಇಂಟರ್ವ್ಯೂ ಚೆನ್ನಾಗಿ ಬರ್ತದೆ, ಇದನ್ನು 100 ಜನ ನೋಡ್ತಾರೆ, ಆ ಥರ ಅಂದ್ಕೊಂಡು ಪ್ಲ್ಯಾನ್ ಮಾಡೋಕ್ಕೂ ಶೂಟ್ ಮಾಡಬೇಕು. ಹೌದು, ನಮಗೇನೋ ನಾವು ಎಂದೆಲ್ಲ ಫೇಲ್ ಆಗಿಬಿಟ್ಟಿದ್ದೇವೆ, ಇದಾಗುತ್ತೋ ಇಲ್ವೋ, ಜನ ನೋಡ್ತಾರೋ ಇಲ್ವೋ, ಅವಾಗ ನೀವು ಇಡೀ ಶ್ರಮ ವ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಯಾವುದೇ ಕೆಲಸ ಮಾಡಿ, ಯಾವುದೇ ಸನ್ನಿವೇಶದಲ್ಲಿ ಯಾರೇ ಆಗಲಿ, ಇದು ನಾನು ಮಾಡುತ್ತೇನೆ, ಮಾಡಬಲ್ಲೆ, ಯಶಸ್ಸನ್ನು ಗಳಿಸಬಲ್ಲೆ ಅಂತಕ್ಕಂಥ ಆತ್ಮವಿಶ್ವಾಸ ಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ಬಹಳ ಮುಖ್ಯ. ಯಾವುದೇ ವ್ಯಕ್ತಿಗೆ ಆತ್ಮವಿಶ್ವಾಸ. ಇವನು 78-80 ವರ್ಷ ವೃದ್ಧರಿಗೆ ನಾವು ಇನ್ನೂ ಒಂದು 20 ವರ್ಷ ಬದುಕಿರಬಲ್ಲೆವು, ಮಗ ನೋಡ್ಕೊಳ್ದ್ರು ಕೂಡ ನಾನು ನೋಡ್ಕೊಳ್ಳಬಲ್ಲೆ, ಅಥವಾ ನನಗೆ ಬೇಕಾದ ಹಣವನ್ನು ನಾನು ಇಟ್ಕೊಳ್ತೇನೆ, ಎಲ್ಲವನ್ನೂ ಕೊಟ್ಟು ಬರಿಗೈ ಆಗೋದಿಲ್ಲ. ಅಥವಾ ಕಾಯಿಲೆ ಬಂತು, ಡಾಕ್ಟ್ರ್ ಹೇಳಿದರೆ ಹೋಗ್ತೇನೆ, ಕಾಯಿಲೆ ಬಂದ ತಕ್ಷಣ ಅಯ್ಯೋ ಕಾಯಿಲೆ ಬಂತು ಸತ್ತೋಗ್ತೀನಿ, ಒಳ್ಳೆ ಡಾಕ್ಟ್ರ್ ಸಿಗ್ತಾರೋ ಇಲ್ಲೋ, ಟ್ರೀಟ್ಮೆಂಟ್ ಕೆಲಸ ಮಾಡುತ್ತೋ ಇಲ್ಲೋ, ನೆಗೆಟಿವ್ ಆಗಿ ಕೆಲಸ ಮಾಡಿಕೊಂಡೆ ಇನ್ನಷ್ಟು. ಇವಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಆಯಿತು, ತಕ್ಷಣ ನೆಗೆಟಿವ್. ಹಾರ್ಟ್ ಅಟ್ಯಾಕ್ ಆಯಿತು, ನನ್ನ ಗತಿ ಮುಗೀತು, ಸ್ಟಂಟ್ ಆಗ್ತಾರಂತೆ, ಅದು ಕೆಲಸ ಮಾಡುತ್ತೋ ಇಲ್ಲೋ, ಸರ್ಜರಿ ಮಾಡ್ತಾರೆ, ಏನು ಕಾಂಪ್ಲಿಕೇಶನ್ ಆಗುತ್ತೋ, ಹೋಗ್ತಾರೆ. ಅಥವಾ ಸ್ಟ್ರೋಕ್ ಆಯಿತು, ನನ್ನ ಕೈ ವೀಕ್ ಆಗಿಬಿಟ್ಟಿದೆ, ಪುನಃ ಕೈ ಶಕ್ತಿ ಬರುತ್ತೋ ಇಲ್ಲೋ, ಬರುತ್ತೆ. ಎಕ್ಸರ್ಸೈಸ್ ಮಾಡ್ತೇನೆ, ಡಾಕ್ಟರ್ ಇದ್ದಾರೆ, ಔಷಧಿ ಕೊಡ್ತಾರೆ, ನಾನು ತೊಗೊಳ್ತೇನೆ. ಈ ಥರ ಪ್ರತಿ ವ್ಯಕ್ತಿ ಪ್ರತಿ ಸನ್ನಿವೇಶದಲ್ಲಿ ಈ ರೀತಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಕ್ಕಂಥದ್ದು. ಅವಾಗ ಮೆದುಳು ಚುರುಕಾಗುತ್ತೆ. ನಿಜ. ಮೆದುಳಿನಲ್ಲಿ ಡೋಪಮಿನ್ ಜಾಸ್ತಿ ಆಗುತ್ತೆ, ಸೆರೋಟೋನಿನ್ ಜಾಸ್ತಿ ಆಗುತ್ತೆ. ಆಗ ನಿಮಗೆ ಹುಮ್ಮಸ್ಸು ಬರ್ತಾರೆ, ಉತ್ಸಾಹ. ಇಲ್ಲಾಂತಂದರೆ ಹುಮ್ಮಸ್ಸು ಇಲ್ಲ, ಉತ್ಸಾಹವೂ ಇಲ್ಲ. ಅನೇಕ ಜನರಿಗೆ ಈ ರೀತಿ ಕೇಳರಮೇ ಮತ್ತು ತಮ್ಮ ಬಗ್ಗೆ ನಂಬಿಕೆ ಇಲ್ಲ. ನಿಜ. ಈಗಿನ ಇನ್ನೊಂದು ಪ್ರಾಬ್ಲಮ್ ಸೊಸೈಟಿದು ಅಂದರೆ ರಿಲೇಷನ್ಶಿಪ್ ಬ್ರೇಕಪ್ ಅಂತೀವಿ. ಯಾವುದೇ ಒಬ್ಬ ಗಂಡ ಹೆಂಡತಿನ ಬಿಡೋದಾಗಲಿ,
ಅಥವಾ ಸ್ನೇಹಿತರು ಸ್ನೇಹ ಮಾಡ್ಕೊತಾರೆ, ಸ್ನೇಹ ಸ್ನೇಹಿತರು ಬಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಬಿಡೋದಾಗ್ಲಿ, ಇದಕ್ಕೆಲ್ಲ ಸೊಲ್ಯೂಷನ್ ಏನು? ಅಲ್ಲ, ಒಂದು ರಿಲೇಷನ್ಶಿಪ್ ಅಂದರೆ ಏನು, ಇವಾಗ ಗಂಡು ಹೆಣ್ಣಿನ ನಡುವೆ ರಿಲೇಷನ್ಶಿಪ್ ಆಗ್ಬೋದು, ಅಥವಾ ಸ್ನೇಹದ ರಿಲೇಷನ್ಶಿಪ್ ಆಗ್ಬೋದು. ಯಾಕಂದರೆ ಸ್ನೇಹಿತರೆಲ್ಲ ಗಂಡ ಹೆಂಡತಿಗೆ ಸಾಧ್ಯ ಇಲ್ಲ. ಮೊದಲು ಹುಡುಗ ಹುಡುಗಿ ಸ್ನೇಹಿತರಾಗ್ತಾರೆ, ಸಮಾನ ಅಭಿರುಚಿ. ನನಗೂ ಸಂಗೀತ ಇಷ್ಟ, ನಿನಗೂ ಸಂಗೀತ ಇಷ್ಟ, ನಾನು ಕ್ರಿಕೆಟ್ ನೋಡ್ತೇನೆ, ನೀನು ಕ್ರಿಕೆಟ್ ನೋಡ್ತೀಯ, ಅಥವಾ ನೀನು ನೋಡೋಕ್ಕೆ ಚೆನ್ನಾಗಿದೆಯಾ, ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ನಾವು ಮದುವೆ ಆಗೋದಕ್ಕೆ ಸಾಧ್ಯವೇ? ಈ ರೀತಿ ಯಾವುದೇ ಸಂಬಂಧಗಳು ಸ್ನೇಹದ ರೂಪದಲ್ಲಿ ಶುರುವಾಗುತ್ತೆ. ಹೌದು. ನಿಮ್ಮನ್ನು ನೋಡಿ ನಿಮ್ಮ ರೂಪವನ್ನು ನಾನು ಮೆಚ್ಕೊಳ್ತೇನೆ, ಹಾಗೆ ನೀವು ನನ್ನ ನೋಡಿ ನನ್ನ ವ್ಯಕ್ತಿತ್ವವನ್ನು ಮೆಚ್ಕೊಳ್ತೀರಿ, ನನ್ನ ಅಭಿರುಚಿಯನ್ನು ಹೊಗಳ್ತೀರಿ, ಆವಾಗ ಸ್ನೇಹ ಶುರುವಾಗುತ್ತೆ. ನಿಜ. ಹುಡುಗ ಹುಡುಗಿಗಳೇನಾಗುತ್ತೆ, ಈಗ ಟಿ ವಿ ಮಾಧ್ಯಮಗಳು ಹಾಗೆ ಬೇರೆಯವರು ನೋಡಿ ಸ್ನೇಹ ಆದ ತಕ್ಷಣ ರಿಲೇಷನ್ಶಿಪ್ಪು ಮದುವೆ ಆಗಬೇಕು ಅಂತಕ್ಕಂಥ ಆಸೆ ಬರ್ತದೆ. ಮದುವೆ ಅಂತಂದರೆ ಒಂದು ಕಮಿಟ್ಮೆಂಟ್. ಅದು ಸ್ನೇಹ ಒಂದು ವಾರ ಸ್ನೇಹಿತರಾಗಿರುವಾಗ ಟ್ರೈನಲ್ಲಿ ಹೋಗ್ತಿರ್ತೇವೆ, ಪರಿಚಯ ಆಗುತ್ತೆ, 3-4 ಗಂಟೆ ಮಾತುಕತೆ ಮಾಡ್ತೇವೆ, ನಮ್ಮ ನಿಲ್ದಾಣ ನಾವು ಹಿಡಿದುಲ್ಟೋಗ್ತೇವೆ, ಅವ್ರು ಬಂದರೆ ಹೊರಟೋಗಿ ಮುಗಿತಲ್ಲಿ ಅಷ್ಟೇ. ಆ 3-4 ಗಂಟೆ ನಮ್ಮ ಸ್ನೇಹ ಇರುತ್ತೆ ಅಷ್ಟೇ. ಹೌದು. ಅಥವಾ ಇನ್ನೊಂದು ಸರಿ ಬರೀ ನಮ್ಮೂರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಅಥವಾ ನಾವು ಇದೇ ಟೈಮ್ನಲ್ಲಿ 1 ತಿಂಗಳು ಬರ್ತಾರೆ, ನೀವು ಬನ್ನಿ, ಅಷ್ಟೇ. ಆದರೆ ಸಂಬಂಧಗಳಲ್ಲಿ ಶುರುವಾಗುತ್ತೆ ವಿತ್ ಪಾಸಿಟಿವ್ ನೋಟ್, ಆಮೇಲೆ ಏನಾಗುತ್ತೆ, ಬರ್ತಾ ಬರ್ತಾ ನನ್ನಲ್ಲಿ ನಿಮಗೆ ಏನೋ ಕೊರತೆ ಕಾಣೋಕ್ಕೆ ಶುರುವಾಗುತ್ತೆ. ಹೌದು. ಅಥವಾ ನಿಮ್ಮಲ್ಲಿ ನನಗೇನೋ ಕೊರತೆ ಶುರುವಾಗುತ್ತೆ. ಈಗ ಅಥವಾ ನಂಬಿಕೆ ಹೊಟ್ಟಲ್ಲ. ನಾನು ಹೇಳ್ದಂಗೆ ಈ ಹುಡುಗಿ ಕೇಳಬೇಕು, ನಾನು ಹೇಳ್ದಂಗೆ ಈ ಹುಡುಗಿ ಕೇಳಬೇಕು, ಈಗೋ ಬರ್ತದೆ, ಅಹಂ ಬರ್ತದೆ. ಅಥವಾ ನನಗೆ ಆ ಹುಡುಗಿಗಿಂತ ಇನ್ನೊಬ್ಬ ಸುಂದರಿ ಆಗಿದ್ದ ಹುಡುಗಿ ಪರಿಚಯ ಆಗುತ್ತೆ, ಆ ಹುಡುಗಿಗೆ ನನಗಿಂತ ಚೆನ್ನಾಗಿದೆ ಇನ್ನೊಬ್ಬ ಹುಡುಗನ ಪರಿಚಯ ಆಗುತ್ತೆ, ಆಗ ನನ್ನಲ್ಲಿ ಆಸಕ್ತಿನ ಕಳ್ಕೊಳ್ತಾರೆ. ಸೊ ಹಾಗಾಗಿ ಸಂಬಂಧಗಳು ಶುರುವಾಗುತ್ತವೆ, ಆದರೆ ಎಷ್ಟು ಉಳಿಯುತ್ತವೆ ಅನ್ನೋದು 100ಕ್ಕೆ 90-95 ಉಳಿಯೋದಿಲ್ಲ. 100ಕ್ಕೆ 90-95 3-4 ವರ್ಷ ಸ್ನೇಹ ಇದ್ದು ರಿಲೇಷನ್ಶಿಪ್ ಬೆಳೆದು ಕೊನೆಗೊಂದರ ಬ್ರೇಕಪ್ ಆಗ್ಬಿಡುತ್ತೆ. ಇದು ನಿಮ್ಮ ಪ್ರಕಾರ ಒಳ್ಳೇದು ಅನಿಸುತ್ತೆ? ಗೊತ್ತಿಲ್ಲ, ಇದು ಒಳ್ಳೇದಕ್ಕೆ ಎಷ್ಟೊಂದು ಪ್ರಶ್ನೆ ಇಲ್ಲ. ರಿಲೇಷನ್ ಉಳಿದ್ರೆ ಮತ್ತು ಆ ವ್ಯಕ್ತಿಯನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಆಯಿತು ಅಂತ ಇವಾಗ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದರೆ ಎಲ್ಲರೂ ಅಪೋಸ್ ಮಾಡ್ತಾರೆ, ಇಂಟರ್ ರಿಲಿಜನ್ ಎಲ್ಲರೂ ಅಪೋಸ್ ಮಾಡ್ತಾರೆ. ಅಥವಾ ಒಬ್ಬ ಶ್ರೀಮಂತ ಹುಡುಗ ಬಡ ಹುಡುಗಿಯನ್ನು, ಅಥವಾ ಒಬ್ಬ ಶ್ರೀಮಂತ ಹುಡುಗಿ ಬಡ ಹುಡುಗನನ್ನು ಪ್ರೀತಿ ಮಾಡ್ತು ಅಂತಂದರೆ ವಿರೋಧ ಬರ್ತದೆ, ಸಮಾಜ ವಿರುದ್ಧ, ಮನೆಯವರ ವಿರುದ್ಧ ಬರ್ತದೆ. ಹಾಗಾಗಿ ಯಾವುದೇ ಸಮಸ್ಯೆ ಬರಲಿ, ನಾವು ನಮ್ಮ ಪ್ರೀತಿಯನ್ನು, ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳುತ್ತೇವೆ ಅಂತ ಕಮಿಟ್ಮೆಂಟು ಮಾಡದೆ ಹೋಯ್ತು ಅಂತಂದರೆ ಬ್ರೇಕಪ್ ಆಗ್ಬಿಡುತ್ತೆ. ಅಂದರೆ ಈಗ IT ಕಂಪನಿಗಳಲ್ಲಿ ನೋಡೋದಾದರೆ, ಇದು ಮುಗಿಸ್ಬಿಡ್ತೇನೆ. ಸೊ ಸಂಬಂಧಗಳು ಮುಖ್ಯವಾಗಿ ಗಂಡು ಹೆಣ್ಣಿನ ನಡುವಿನ ಸಂಬಂಧ, ಸ್ನೇಹ ಶುರುವಾಗುತ್ತೆ, ಅದು ಮದುವೆಯಲ್ಲಿ ಕೊನೆಗೊಳ್ಳುತ್ತಾ, ಅಥವಾ ಸ್ನೇಹವಾಗಿ ಉಳಿಯುತ್ತಾ. ಸೊ ಜೀವನ ಪರ್ಯಂತ ಸ್ನೇಹಿತರಾಗಿ ಉಳ್ಕೊಂಡಿರ್ತಕ್ಕಂಥ ಹುಡುಗ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ, ಹುಡುಗ ಹುಡುಗಿಯರಿದ್ದಾರೆ, ಬರೀ ಸ್ನೇಹ ಅಷ್ಟೇ, ಅದನ್ನು ಮುಂದಕ್ಕೆ ಹೋಗೋದೇ ಇಲ್ಲ. ಹಾಗಾಗಿ ಅದು ಉಳಿಸ್ಕೊಳ್ತಕ್ಕಂಥದ್ದು ಒಂದು ನಂಬಿಕೆ. ಹುಡುಗ ಹುಡುಗಿಯನ್ನು ನಂಬಬೇಕು, ಹುಡುಗಿ ಹುಡುಗನ ನಂಬಬೇಕು. ನಾನು ಬಿಟ್ಟು ಬೇರೆ ಇವನು ಇನ್ನಾರನ್ನು ಪ್ರೀತಿ ಮಾಡೋದಿಲ್ಲ, ಸಂಗಾತಿಯಾಗಿ ಆಯ್ಕೆ ಮಾಡಿಕೊಳ್ಳೋದಿಲ್ಲ, ನಂಬಿಕೆ ಅದನ್ನು ಉಳಿಸ್ಕೋಬೇಕು. ಮತ್ತು ಯಾವುದೇ ಮುಚ್ಚುಮರೆ ಇರಬಾರ್ದು. ಯಾವಾಗ ಗುಟ್ಟು ಮಾಡ್ತಾರೋ, ಮುಚ್ಚುಮರೆ ಮಾಡ್ತಾರೋ, ಸುಳ್ಳು ಹೇಳ್ತಾರೋ, ಆವಾಗ ಸ್ನೇಹಕ್ಕೆ ಭಂಗ ಆಗುತ್ತೆ, ನಂಬಿಕೆಗೆ ಭಂಗ ಆಗುತ್ತೆ. ನಿಜ. ಆಮೇಲೆ ಮನೆಯವರು ವಿರೋಧ ಮಾಡಿದ್ರು ಕೂಡ ನಾನು ಈ ಹುಡುಗಿಯನ್ನೇ ಮದುವೆ ಆಗುತ್ತೇನೆ, ಮನೆ ವಿರೋಧ ಮಾಡಿದ್ರು ಕೂಡ ಈ ಹುಡುಗನನ್ನೇ ಮದುವೆ ಆಗುತ್ತೇನೆ, ಅಂದರೆ ಧಮಕಿ ಆಗಿ ಪೇಪರ್ ನೋಡ್ತಾ ಇದ್ರಿ. ಹೌದು. ಹುಡುಗರನ್ನ ಕೊಂದೋರಿದ್ದಾರೆ, ಹುಡುಗಿಯನ್ನು ಕೊಂದೋರಿದ್ದಾರೆ, ಕೂಡಾಕ್ದೋರಿದ್ದಾರೆ, ಮದುವೆ ಆಯಿತು ನಾವು ಪ್ರಾಣ ಕೊಡ್ಕೊತೀವಿ ಅಂತ ಅಪ್ಪ ಅಮ್ಮ ಧಮಕಿ ಹಾಕ್ತಾರೆ, ಗೊತ್ತಾನೆ. ಅವಾಗ ಪಾಪ ಇವರಿಗೆ ಬೇರೆ ಏನು ದಾರಿನೇ ಇಲ್ಲ, ತಂದೆ ತಾಯಿನ ಉಳಿಸ್ಕೋಬೇಕಾ ಅಥವಾ ನಾನು ಮೆಚ್ಚಿದ ಹುಡುಗನನ್ನು ಮದುವೆ ಆಗಬೇಕಾ, ಹುಡುಗಿನ ಮದುವೆ ಆಗಬೇಕಾ, ಗೊತ್ತಿಲ್ಲ. ಹಾಗಾಗಿ ಕಮಿಟ್ಮೆಂಟ್ ಇದ್ದರೆ ಸ್ನೇಹ ಉಳಿಯುತ್ತೆ, ಮದುವೆ ಆಗ್ತಾರೆ, ಮದುವೆ ಆದ್ಮೇಲೆ ಕೂಡ ಮುಂದುವರಿಯುತ್ತೆ. ಎಷ್ಟೊತ್ತೇ ಮದುವೆ ಆಗ್ತಾರೆ 2-3-4 ವರ್ಷ, ಆಮೇಲೆ ಮದುವೆ ಆದ 1 ತಿಂಗಳಲ್ಲೇ ಡೈವೋರ್ಸ್. ಯಾಕೆಂದರೆ ಹೊಂದಾಣಿಕೆ ಆಗೋದಿಲ್ಲ, ಕೊಟ್ಟು ತೆಗೆದುಕೊಳ್ಳೋ ವ್ಯವಧಾನ ಇಲ್ಲ, ಹೆಚ್ಚು ನಿರೀಕ್ಷೆ ಮಾಡ್ತಾರೆ, ನಿರೀಕ್ಷೆ ಮಟ್ಟಕ್ಕೆ ಹೆಂಡತಿ ಬರೋದಿಲ್ಲ, ನಿರೀಕ್ಷೆ ಮಟ್ಟಕ್ಕೆ ಗಂಡ ಬರೋದಿಲ್ಲ, ಆವಾಗ ಬ್ರೇಕಪ್ ಆಗುತ್ತೆ. ಹಾಗಾಗಿ ಸಂಬಂಧ ಶುರು ಮಾಡಿದಾಗ ಬ್ರೇಕಪ್ ಆಗಬಾರ್ದೊಂದು ಎಚ್ಚರಿಕೆ ನಾವು ವಹಿಸ್ಬೇಕಾಗುತ್ತೆ. ಯಾಕಂದ್ರೆ ಬ್ರೇಕಪ್ ಆಯಿತು ಅಂತಂದರೆ ಒಪ್ಕೋಬೇಕಾಯ್ತು, ಹೌದು ನನ್ನನ್ನು ಆ ಹುಡುಗಿ ಯಾವುದೋ ಕಾರಣಕ್ಕೋಸ್ಕರ ನಾನು ನಂಬ್ತಾ ಇಲ್ಲ, ಬಿಟ್ಟು ಹೋಗ್ತಿದ್ದಾಳೆ, ಈ ಹುಡುಗ ನಾನು ಬಿಟ್ಟು ಹೋಗ್ತೇನೆ, ಇಟ್ಸ್ ಓಕೆ,
ಒಳ್ಳೆಯದು ಎಮೋಷನಲ್ ಆಗಿ ಸಿನಿಮಾಗೆ ತೋರಿಸುವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನಾನು ಆ ಹುಡುಗಿನ ಹೋಗಿ ಕೊಂದುಬಿಡ್ತೇನೆ, ಆ ಹುಡುಗನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ, ಎಮೋಷನ್ ರಿಯಾಕ್ಟ್ ಮಾಡ್ತಾರೆ. ಅವಾಗ ಅದು ದುರಂತದಲ್ಲಿ ಇಲ್ಲ ಕೊಲೆಯಲ್ಲಿ ಪರಿವರ್ತನ ಆಗುತ್ತೆ, ಅಥವಾ ಆತ್ಮಹತ್ಯೆಯಲ್ಲಿ ಪರಿವರ್ತನ ಆಗುತ್ತೆ, ಅಥವಾ ಆ ಹುಡುಗಿನ ಜೀವನ ಪರ್ಯಂತ ದ್ವೇಷ. ಹೌದು, ಅದೇ ತೋರಿಸ್ತಾ ಇರುತ್ತೆ. ಮದುವೆಯವರು ಕೂಡ ಸರ್ ಮರೆಯೋಕ್ಕಾಗಲ್ಲ ಸರ್, ಆ ಹುಡುಗ ಮಾಡಿದ ಮೋಸನ, ಆ ಹುಡುಗಿ ಮಾಡಿದ ಮೋಸನ. ಮದುವೆ ಆಗಿರ್ತಾರೆ, ಆದರೆ ಹೆಂಡತಿ ಗಂಡನ ಜೊತೆ ಸಂಸಾರ ಮಾಡಲಿಕ್ಕೆ ಅವ್ರಿಗೆ ಮನಸ್ಸೇ ಆಗೋದಿಲ್ಲ, ಯಾಕೆಂದ್ರೆ ಮನಸ್ಸಿಗೆ ಇದೇ ಕುರಿತಾ ಇರುತ್ತೆ, ರಿಲೇಷನ್ಶಿಪ್ ಬ್ರೇಕಪ್ ಆಗಿದ್ದು ಕುರಿತಾ ಇರುತ್ತೆ. ಹಾಗಾಗಿ ಇದನ್ನು ಆವಾಗ ಆ ಮಟ್ಟದಲ್ಲಿ ನಾವೇ ಹೇಳ್ಕೋಬೇಕು, ಇಲ್ಲ ಕೌನ್ಸಿಲ್ ಹತ್ರ ಹೋಗಿ, ಆಪ್ತ ಸಮಾಲೋಚನೆ ಹೋಗಿ ಇರುವ ವಿಚಾರವನ್ನು ಹೇಳಿ, ಮತ್ತು ಆತ್ಮೀಯ ಸ್ನೇಹಿತನ ಜೊತೆ ಮಾತಾಡಿ ಹೇಗೆ ಈ ಸಂಬಂಧ ಮುರಿದು ಬಿದ್ದದನ್ನು ನಾವು ಹೇಗೆ ನಿಭಾಯಿಸಬೇಕು. ಯಾಕೆ ಜೀವನದಲ್ಲಿ ಕಳ್ಕೊಳ್ತೀವಿ ರೀ, ಹಣ ಕಳ್ಕೊಳ್ತೇವೆ, ಸ್ಥಾನಮಾನ ಕಳ್ಕೊಳ್ತೇವೆ, ಸಂಬಂಧ ಕಳ್ಕೊಳ್ತೇವೆ. ಅದನ್ನು ನಿಭಾಯಿಸುವ ಕಲೆ, ಇದು ಜೀವನ ಕಲೆ, ಜೀವನ ಕೌಶಲ ಕಲಿಬೇಕು. ಇಲ್ಲಾಂದರೆ ಅನೇಕ ಜನ ಕಲಿಯೋದಿಲ್ಲ. ಇಡೀ ಜೀವನ ಪರ್ಯಂತ ಖಿನ್ನತೆಯಿಂದ ಅಥವಾ ದುರಂತದಲ್ಲಿ ಬೇಗ ಕಾಯಿಲೆಗಳು ಬರ್ತವೆ. ಯಾಕಂದರೆ ಯಾವಾಗ ನೀವು ಸ್ಟ್ರೆಸ್ ಆಗುತ್ತೆ, ಇದರಿಂದ ಬೇಗ ಡಯಾಬಿಟಿಸ್ ಬರ್ತದೆ, ಬೇಗ BP ಬರ್ತದೆ. ಇದು ಮುಖ್ಯವಾಗಿ ನಮ್ಮ ಯುವಜನ, ಅದರಲ್ಲೂ ಹದಿವಯಸ್ಸಿನ ಹುಡುಗಿಗೆ ಯಾವಾಗ ರೊಮ್ಯಾಂಟಿಕ್ ಈಸ್ ವೆರಿ ಥ್ರಿಲ್ಲಿಂಗ್. ಪ್ರೀತಿ ಮಾಡ್ತಕ್ಕಂಥದ್ದು, ನನ್ನ ಬಾಯ್ ಫ್ರೆಂಡ್ ಇದ್ದಾನೆ, ನನ್ನ ಗರ್ಲ್ ಫ್ರೆಂಡ್ ಇದ್ದಾನೆ ಅಂತ ಹೇಳ್ಕೊಳ್ತಕ್ಕಂಥದ್ದು, ಒಳ್ಳೆ ನನ್ನ ಹೆಂಡತಿ, 100 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, 100 ಜನ್ಮಕ್ಕೂ ನೀನೇ ನನ್ನ ಗಂಡ, ಎಲ್ಲ ಡೈಲಾಗ್ ಹೊಡಿತಾರೆ. ಸಿನಿಮಾ ಡೈಲಾಗ್ಗಳು ವರ್ಕೌಟ್ ಆಗಲ್ಲ. ಅದರಿಂದ ರಿಯಾಲಿಟಿ, ವಾಸ್ತವಿಕತೆಯನ್ನು ಅರ್ಥ ಮಾಡಿಕೊಂಡು ಆಗ ನಮ್ಮ ನಿರಾಶೆಗಳನ್ನು ನಾವು ನಿಭಾಯಿಸೋದು ಕಲಿಬೇಕು. ಅದೇ ಜೀವನ. ಅದೇ ವಾಸ್ತವಿಕತೆನ ಅರ್ಥ ಮಾಡ್ಕೊಳ್ಳೋದು ಈಗಿನ ಯುವ ಜನತೆಗೆ ತುಂಬ ಮಾಡಬೇಕು. ಅದನ್ನೇ ನಾವು ಟೀಚ್ ಮಾಡ್ತಾ ಇಲ್ಲ. ನಮ್ಮ ಶಾಲಾ ಕಾಲೇಜುಗಳಲ್ಲಿ ಕಲ್ಪನೆ ಕಥೆಗಳು ಹೇಳ್ತೇವೆ, ಇಲ್ಲ ಅಂತಂದರೆ ಭಾಳ ಸಕ್ಸಸ್ ಆಗಿರೋ ಸ್ಟೋರಿ ಹೇಳ್ತೇವೆ. ಆ ಸಕ್ಸಸ್ ಸ್ಟೋರಿ ಹೇಳಿದಾಗ ಅವ್ರು ಎಷ್ಟು ಕಷ್ಟಪಟ್ಟು. ಈಗ ಅಬ್ದುಲ್ ಕಲಾಮು ಪೇಪರ್ ಹಾಕಿ ಜೀವನ ಮಾಡಿದವರು. ಡಾಕ್ಟರ್ ರಮಣ್ ರಾವ್ ಸಿಟಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡು ಮಾರಿ ಅದರಿಂದ ಬಂದಂಥ ಹಣದಲ್ಲಿ ಫೀಸ್ ಕಟ್ಟಿ ಓದೋರು. ಅದನ್ನು ಹೇಳಬೇಕು. ಇಲ್ಲದೆ ಅಬ್ದುಲ್ ಕಲಾಂ ಎಷ್ಟು ದೊಡ್ಡ ರಾಷ್ಟ್ರಪತಿ ಆದರು, ಅವ್ರಾಗ ನೀವು ಆಗಬೇಕು ಅಂತಂದರೆ ಅವ್ರು ಎಷ್ಟು ಕಷ್ಟಪಟ್ಟರು ಹೇಳಲ್ಲ. ನಿಜ. ಹಾಗೆ ಮೇರಿ ಕ್ಯೂರಿ ಆಗಲಿ, ಆಲ್ಬರ್ಟ್ ಐನ್ಸ್ಟೈನ್ ಆಗಲಿ, ಥಾಮಸ್ ಆಲ್ವಾ ಎಡಿಸನ್ ಆಗಲಿ, ಆ ಮಟ್ಟಕ್ಕೆ ಮುಟ್ಟಬೇಕಾದ್ರೆ ಎಷ್ಟು ಕಷ್ಟ ಅನುಭವಿಸಿದ್ರು, ಎಷ್ಟು ನೋವನ್ನು ಅನುಭವಿಸಿದ್ರು ಬರ್ತಂದಲ್ಲೇ. ನಿಜ. ಹಾಗಾಗಿ ಅದನ್ನು ನಾವು ಪಾಯಿಂಟ್ಔಟ್ ಮಾಡ್ತೀವಿ ಅಂತಾರೆ. ನಾನು ವಿಜ್ಞಾನಿ ಆಗಬೇಕು. ಯಾವುದೇ ಮಗುದ ಕೇಳಿ ಏನಾಗ್ತೀವೋ ವಿಜ್ಞಾನಿ ಆಗ್ತೀನಿ ಸರ್, ಏನಾಗ್ತೀವೋ ಡಾಕ್ಟರ್ ಆಗ್ತೀನಿ ಸರ್. ಯಾಕೆ ಡಾಕ್ಟರ್ ಆದರೆ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದು, ಮತ್ತು ಎಲ್ಲರೂ ನಾವು ಕಾಯಿಲೆ ವಾಸಿ ಮಾಡಿ ಗ್ರೇಟ್ ಅನ್ಸ್ಕೋಬೋದು. ಆದರೆ ಡಾಕ್ಟರಾಗಿ ಕೆಲಸ ಮಾಡುವಾಗ ಎಷ್ಟು ಕಷ್ಟ ಬರ್ತದೆ. 24 ಗಂಟೆ ಡ್ಯೂಟಿ ಮಾಡಬೇಕು, 24 ಗಂಟೆ ಪ್ರತಿ ರೋಗಿ ನಿಮ್ಮನ್ನು ಪರೀಕ್ಷೆ ಮಾಡ್ತಾನೆ, ನೀವು ಒಳ್ಳೆಯ ಡಾಕ್ಟರ್ ಅಲ್ವಾ ಅಂತ. ಇಲ್ಲಾಂದರೆ ಅನೇಕ ಇವರು ವೈದ್ಯರು ಕೂಡ ದೇ ಗೆಟ್ ಡಿಸಪಾಯಿಂಟೆಡ್. ನಾವಿಬ್ಬರು ಪ್ರಾಕ್ಟೀಸ್ ಮಾಡ್ತೇವೆ, ನನ್ನ ಪ್ರಾಕ್ಟೀಸ್ ಚೆನ್ನಾಗಿರುತ್ತೆ, ನಿಮ್ಮ ಪ್ರಾಕ್ಟೀಸ್ ಚೆನ್ನಾಗಿರಲ್ಲ, ನಿಮ್ಗೆ ಬೇಜಾರಾಗುತ್ತೆ. ನಾವಿಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ವಿ, ಚಂದ್ರಶೇಖರ್ ಹೇಗೆ ಪಾಪ್ಯುಲರ್ ಡಾಕ್ಟರ್ ಆಗಿಬಿಟ್ಟು ನಾನು ಅವ್ರಿಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದೆ ಮೆಡಿಸಿನಲ್ಲಿ, ನನ್ನ ಪ್ರಾಕ್ಟೀಸ್ ಚೆನ್ನಾಗಿಲ್ಲ ಅಂತಂದರೆ ದೆನ್ ಯು ಹ್ಯಾವ್ ಟು ಫೈಂಡ್ ಔಟ್ ಯಾಕೆ ನೀವು ನನಗಿಂತ ಹೆಚ್ಚು ಮಾರ್ಕ್ಸ್ ತೆಗೆದಿದ್ದೀರಿ, ಅದು ಯಾಕೆ ಪ್ರಾಕ್ಟೀಸ್ ಫೇಲ್ ಆಗ್ತಾಯಿದೆ. ಹೌದು, ನನ್ನ ಕಂಡು ಹಿಡಿಬೇಕು. ಮತ್ತು ನನ್ನ ಬಂದು ಚಂದ್ರಶೇಖರ್ ನೀವು ಇಷ್ಟೊಂದು ಪಾಪ್ಯುಲರ್ ಆಗಿದ್ದೀರಿ, ನಿಮ್ಗೆ ಗೊತ್ತೇನು. ಅಲ್ಲ, ಈಗಿನ ಕಾಲದಲ್ಲಿ ಎಜುಕೇಶನ್ ಪಡ್ಕೊಳ್ತಾ ಇದ್ದಾರೆ, ಎಜುಕೇಶನ್ ಸಿಗ್ತಾ ಇದೆ, ಅದು ಜೀವನ ಶೈಲಿ ಏನಂತ ಗೊತ್ತಿಲ್ಲ. ಎಜುಕೇಶನ್ ಅಲ್ಲ ರೀ, ಬರೀ ಡಿಗ್ರಿ. ಹೌದು, ಈಗಿನ ವಿದ್ಯಾಭ್ಯಾಸವನ್ನು ದಯವಿಟ್ಟು ಎಜುಕೇಷನ್ ತಗೊಳ್ಬೇಡಿ. ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಷ್ಟೇ. ಎಜುಕೇಷನ್ ಅಂತ ಹೆಸರು ಇನ್ನೂ ಉಳಿಸ್ಕೊಂಡಿದ್ದೇವೆ, ಆದ್ರೇನು ಪದವಿ ಅಷ್ಟೇ. ಒಂದು ಸರ್ಟಿಫಿಕೇಟ್ ಸಿಗುತ್ತೆ ಅಷ್ಟೇ. BA ಮಾಡಿದ್ಯಾ, BSc ಮಾಡಿದ್ಯಾ, ಅಥವಾ BE ಮಾಡಿದ್ಯಾ. ಈಗ ನಾರಾಯಣಮೂರ್ತಿ ಹೇಳ್ತಾರೆ, ಇನ್ಫೋಸಿಸ್ನವರು, 90% BE ಗ್ರ್ಯಾಜುಯೇಟ್ಸ್ ಆರ್ ನಾಟ್ ಎಂಪ್ಲಾಯಬಲ್. ಓಕೆ, ಹೌದೌದು. ಯಾಕೆಂದರೆ ಅವರಿಗೆ ಡಿಗ್ರಿ ಬಂದಿರುತ್ತೆ, ಹೇಗೋ ಪಾಸ್ ಮಾಡಿರ್ತಾರೆ, ಬಂದು ಕೆಲಸ ಮಾಡಿ ಅಂತಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇಲ್ಲ, ಸ್ವತಂತ್ರ ಯೋಚನೆ ಮಾಡೋ ಶಕ್ತಿ ಇಲ್ಲ. ಅವರ ಜ್ಞಾನ ಪಠ್ಯಪುಸ್ತಕ ಸೀಮಿತ. ನಿಜ. ಪಠ್ಯಪುಸ್ತಕ ಬಿಟ್ಟು ಅವ್ರು ಏನೂ ಯೋಚನೆ ಮಾಡೋಕ್ಕಾಗೋದೇ ಇಲ್ಲ. ಗೊತ್ತಾಯ್ತು. ಒಬ್ಬ ಸಿವಿಲ್ ಇಂಜಿನಿಯರ್ ಇರ್ತಾನೆ, ಅವನಿಗಿಂತ ಗಾರೆ ಕೆಲಸವನ್ನು ಒಳ್ಳೆ ಐಡಿಯಾ ಕೊಡ್ತಾನೆ. ಕೊಡ್ತಾನೆ ಗಾರೆ ಕೆಲಸ, ಅವನೇನು ಓದಿಲ್ಲ. ಅವನೇ ಸರ್ ಸರಿಯಿಲ್ಲ ಸರ್, ಈ ಥರ ಮಾಡಿ ಸರ್ ಅಂತ ಹೇಳ್ತಾನೆ. ಇವನೇ BE ಮಾಡಿ ಡಿಗ್ರಿ ತೊಗೊಂಡಿರ್ತಾನೆ, ನಾನು BE ಆರ್ಕಿಟೆಕ್ಚರ್ ಮಾಡಿರ್ತಾನೆ. ಅವನಿಗೆ ಈ ಸೂಕ್ಷ್ಮಗಳು ಅವನು ಗೊತ್ತಾಗೋದೇ ಇಲ್ಲ, ಯಾಕೆಂದರೆ ನಾನು ಯಾವ ಕಾಲೇಜು ಕಲಿಸೋದಿಲ್ಲ. ನಿಜ ನಿಜ ಕಲಿಸೋದಿಲ್ಲ. ಹಾಗೆ ಒಬ್ಬ ಏನು ಸಾಂಪ್ರದಾಯಿಕ ವೈದ್ಯ ತಂದೆಯಿಂದ ಕಲಿತಾನೆ, ತಾತನಿಂದ ಕಲಿತಾನೆ, ಅವನೇನೂ ಓದಿರಲ್ಲ.
ಆದರೆ ಅವನು ರೋಗಿ ಜೊತೆ ಮಾತಾಡಿ ಅವರಿಗೆ ಹುಮ್ಮಸ್ ತುಂಬಿ ಕಾಯಿಲೆ ವಾಸಿ ಮಾಡ್ತಾನೆ. ಅದೇ MBBS MD ಮಾಡಿದವನು ಫೇಲ್ ಆಗ್ಬೋದು. ಮತ್ತು ನಮ್ಮ ಹತ್ರ ಬರ್ತಾರೆ, ನಾವು ವಾಸ ಮಾಡೋಕ್ಕಾಗಲ್ಲ, ಬಟ್ ಜ್ಯೋತಿಷ್ಯರು ಹೋಗಿ ವಾಸ ಆಗಿಬಿಡುತ್ತೆ. ಈಗ ಜೋರಿ ಶನಿ ಕಾಯ್ತಾರಿ, ನಾನು ಹೋಮ ಮಾಡ್ತೀನಿ, ಶನಿ ಸರೋಗ್ತಾನೆ, ಧೈರ್ಯವಾಗಿರಿ, ವಾಸಿ ಆಗುತ್ತೆ ಅಂತಂದರೆ ಹೌದಾ ಸರ್? ತೋಲೆ ಫೇತ್, ಹೌದು, ನಂಬಿಕೆ, ಮತ್ತು ನೀವು ಇನ್ನೊಬ್ಬ ವ್ಯಕ್ತಿನ ಹೇಗೆ ಕನ್ವಿನ್ಸ್ ಮಾಡ್ತೀರಿ. ಹಾಗಾಗಿ ನಮ್ಮ ಎಜುಕೇಷನ್ ಈಗ ಬರೀ ಡಿಗ್ರಿ ಅಂತರನ್ನು ನಾವು ಜ್ಞಾನಿಗಳನ್ನು ತಯಾರು ಮಾಡ್ತಾ ಇಲ್ಲ, ಬರೀ ಪದವೀಧರನ್ನ ಮಾಡ್ತಿದ್ದೇವೆ. ಅವರು ಈಗ ನಿನ್ನೆ ರೀಸೆಂಟ್ ರಿಪೋರ್ಟ್ 53% ಡಿಗ್ರಿ ಮಾಡಿರೋರು ನಿರುದ್ಯೋಗಿಗಳು. ಹೌದು, ಅದೇ SLC ಫೇಲ್ ಆದವರು, 8ನೇ ಕ್ಲಾಸ್ ಓದೋರು ಹೇಗೋ ಕೆಲಸ ಹುಡುಕೊಳ್ತಾರೆ. 20-25 ಸಾವಿರ ಬೆಂಗಳೂರಿನ ಸಂಪಾದನೆ ಮಾಡ್ತಾರೆ. ಸ್ವಿಗ್ಗಿ ಬಾಯ್ ಆಗ್ತಾರೆ, ಅಥವಾ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ, ಏನೋ ಒಂದು ಮಾಡ್ತಾರೆ, ಅಥವಾ ತರಕಾರಿ ವ್ಯಾಪಾರ ಮಾಡ್ತಾರೆ. ಯಾಕಂದರೆ ಅವ್ರಿಗೇನು ಅನಿಸೋದಿಲ್ಲ. ಅದೇ BA ಮಾಡಿದವನು MSc ಮಾಡಿದವನು, ಸರ್ ನಾನು ತರಕಾರಿ ಯಾಕೆ ಮಾಡಲಿ ಸರ್, ಅವಮಾನ, ಮನೆಗೆ ಕೂತಿರ್ತಾನೆ, ಕೆಲಸ ಸಿಕ್ಕಿಲ್ಲ, ಎಲ್ಲನೂ ಬೈಕೊಂಡು ಯಾರೂ ಕೆಲಸ ಕೊಡ್ತಾ ಇಲ್ಲ, ಅಥವಾ 5 ಸಾವಿರ ಕೊಟ್ಟು ವಾರಕ್ಕೆ 2 ಕ್ಲಾಸ್ ಮಾಡು ಟೆಂಪ್ರರಿ ಆಗಿ ಅಂತಾರೆ. ಹೌದು ಸರ್, ಯಾಕೆ ಸರ್ MSc ಮಾಡಿದೆ, PhD ಮಾಡಿದೆ, ಎಷ್ಟು ಕಷ್ಟಪಟ್ಟೆ ನಾನು. ಈ ರೀತಿ ಒಂದು ಜೀವನ ಕೌಶಲಕ್ಕೂ ಈಗ ನಮ್ಮ ವಿದ್ಯಾಭ್ಯಾಸದಲ್ಲಿ ಜೀವನ ಕೌಶಲ ಕಲಿಸ್ತಾ ಇಲ್ಲ, ರಿಯಾಲಿಟಿ ಅರ್ಥ ಮಾಡ್ಕೊಳ್ಳೋದು ಕಲಿಸ್ತಾ ಇಲ್ಲ. ಇದು ಇಡೀ ಶಿಕ್ಷಣ ವ್ಯವಸ್ಥೆಯ ಅವ್ಯವಸ್ಥೆ. ಹಾಗೆ ಬರೀ ಮಾರ್ಕ್ಸ್ 90, 95 ತೆಗಿ, ರ್ಯಾಂಕ್ ತೆಗಿ, ಟಾಪರ್ ಆಗು. ಆಮೇಲೆ ಎಲ್ಲ ದೊಡ್ಡ ಪ್ರೈವೇಟ್ನ ಬೋರ್ಡ್ಗಳು, ನಮ್ಮಲ್ಲಿ 80 ಜನ ರ್ಯಾಂಕ್ ಬಂದಿದ್ದಾರೆ, 50 ಜನ ಇಡೀ ಜಿಲ್ಲೆಗೆ ಫಸ್ಟ್ ಬಂದಿದ್ದಾರೆ, ನಮ್ಮ ಹತ್ರ ಬನ್ನಿ ಅಂತ. ಆದರೆ ಆ ಮಕ್ಕಳು ಮುಂದೆ ಧೈರ್ಯವಂತರಾಗಿ, ಸಾಹಸವಂತರಾಗಿ ಬೆಳ್ತಾರೆ ಇಲ್ಲ. ಅವ್ರಿಗೆ ಸ್ವತಂತ್ರ ಯೋಚನೆ ಮಾಡೋ ಶಕ್ತಿನೇ ಅವರಿಗೆ ನಾವು ಕೊಡೋದಿಲ್ಲ. ಇದು ಸರಿಪಡಿಸ್ಬೇಕು.